ಸೊ ಎಕ್ಸ್ಪೆಕ್ಟಿಂಗ್ ಪ್ರೈಸು 16,500 ಇವಿ ಕ್ಲೋಸಿಂಗ್ ಫಾರ್ 15,500. 15,500ಗೆ. ಎಸ್ ಸರ್. ಓಕೆ, 15,50,000ಕ್ಕೆ ನಿಮಗೆ ಇನೋವಾ ಕ್ರಿಸ್ಟಾ ಕೂಡ ಸಿಗುತ್ತೆ. 22,000 ಓಡಿದೆ ಸರ್. 42,000 ಕಿಲೋಮೀಟರ್ ಡ್ರಿವನ್ ಆಗಿರುವಂಥ ಮಾರುತಿ ಸುಜುಕಿ ಎರ್ಟಿಗಾ. ಬಟ್ ನನ್ನೊಂದು ರಿಕ್ವೆಸ್ಟ್ ಸರ್, ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀರಾ, ಸೊ ಒಂದು ಬೆಸ್ಟ್ ಪ್ರೈಸಲ್ಲಿ ಕಾರ್ಗಳು ಕೊಡಿ ಸರ್. ಸರಿ ಸರ್, ಆಯ್ತು. ಇದು ಬಂದು ನಿಮಗೆ 795 ಹೇಳ್ತಿದ್ದೀನಿ, 7 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 7 ಲಕ್ಷಕ್ಕೆ 9,9,000 ನಾನು ಹೇಳ್ತಿದ್ದೀನಿ. ಜಸ್ಟ್ 9 ಲಕ್ಷ ನಾನು ಗಾಡಿ ಕೊಡ್ತೀನಿ. ಜಸ್ಟ್ 4,500 ಲಕ್ಷಕ್ಕೆ ನಾನು ಕೊಡ್ತೀನಿ ಸರ್. 4,500 ಲಕ್ಷಕ್ಕೆ. ಹೌದು ಸರ್. ಓಕೆ, 4,500 ಲಕ್ಷಕ್ಕೆ ನಿಮಗೆ 16 ಮಾಡಲು ಡೆಲ್ಟಾ ಬಲೆನೋ ಸಿಗುತ್ತೆ. 8 ಕಾಲ್ ಹೇಳ್ತಾ ಇರೋದು ರೈಟು. 7,500 ಕ್ಲೋಸ್ ಮಾಡ್ತೀನಿ ಸರ್. ಡೀಸೆಲ್ ಗಾಡಿ 7,500 ಲಕ್ಷಕ್ಕೆ. 5,500 ಲಕ್ಷ ಕೋಟ್ ಮಾಡ್ತಾ ಇರೋದು. ಒಂದು 5 ಲಕ್ಷ ಕ್ಲೋಸ್ ಮಾಡ್ಕೊಡ್ತೀನಿ. 5 ಲಕ್ಷಕ್ಕೆ 6 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 6 ಲಕ್ಷಕ್ಕೆ. ಜಸ್ಟ್ 46,000 ರನ್ ಆಗಿದೆ. 12 ಲಕ್ಷ ಕೋಟ್ ಮಾಡ್ತಾ ಇದ್ದೀನಿ. ಒಂದು 11,500 ಫೈನಲ್ ಮಾಡ್ಕೊಡ್ತೀನಿ ಸರ್. 11,500 ಲಕ್ಷ. 895 ಕೋಟ್ ಮಾಡ್ತಾ ಇದ್ದೀನಿ. 8 ಲಕ್ಷ ಕ್ಲೋಸ್ ಮಾಡ್ತೀನಿ ಸರ್. 8,25,000ಕ್ಕೆ. ಪ್ರೈಸು 975 ಕೋಟ್ ಮಾಡ್ತಾ ಇರೋದು ಸರ್. ಜಸ್ಟ್ 9 ಲಕ್ಷಕ್ಕೆ ಗಾಡಿ ಕೊಡ್ಬೋದು. 9 ಲಕ್ಷಕ್ಕೆ. 15 ಲಕ್ಷ ಹೇಳ್ತೀನಿ. 15 ಲಕ್ಷ ಫೈನಲ್ ಕೊಡ್ತೀನಿ ಗಾಡಿ. 15 ಲಕ್ಷ ಫೈನಲ್. ಹೌದು ಸರ್. 16,500 ಕೋಟ್ ಮಾಡ್ತೀನಿ ಸರ್. 15,500 ಫೈನಲ್ ಕ್ಲೋಸ್ ಮಾಡ್ತೀನಿ ಸರ್. 15,500 ಲಕ್ಷಕ್ಕೆ. ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳೇ, ಇವತ್ತು ಫಸ್ಟ್ ಟೈಮು ಯೂಟ್ಯೂಬಲ್ಲೇ, ಅಂದರೆ ಇವರು ಯೂಟ್ಯೂಬಲ್ಲಿ ಇದುವರೆಗೆ ವೀಡಿಯೋ ಮಾಡಿಲ್ಲ, ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಬೋದು ಶ್ರೀ ಕಾರ್ಸ್ ಅಂತ. ಸರ್ ನಿಮ್ಮ ಹೆಸರು ಸರ್? ಸರ್ ಶಿವಣ್ಣ ಅಂದ್ಬಿಟ್ಟು. ಸರ್ ಎಲ್ಲಿ ಬರುತ್ತೆ ಸರ್ ನಿಮ್ಮ ಶ್ರೀ ಕಾರ್ಸ್? ಬನಶಂಕರ್ 6 ಸ್ಟೇಜು ಸೆಕೆಂಡ್ ಬಾಕು ಟೆಕ್ನಾಲಜಿ ರೋಡ್ ಅಂದ್ಬಿಟ್ಟು ನಿಯರ್ ಬೈ ಕರಿಂಟ್ಪಾಳ್ಯ ಅಂದ್ಬಿಟ್ಟು ವಿಲೇಜ್ ಹೆಸರು. ಹಾಂ ಹಾಂ, BDL ಆಗ್ಬಿಟ್ಟಿದೆ. ಓಕೆ ಸರ್, ಇವಾಗ ಯಾರೇ ಕಾರ್ ತೊಗೋಬೇಕಂದ್ರು ಸರ್ ಕಂಡೀಷನ್ ಮೇಯ್ನು. ಹೌದಾ ಸರ್? ಈಗ ನಿಮ್ಮ ಹತ್ರ ಇರೋಂಥ ಕಾರ್ ಕಂಡೀಷನ್ ಯಾವ ರೀತಿ ಇರುತ್ತೆ ಸರ್? ಸೊ ಎಲ್ಲ ಕಾರ್ಗಳದ್ದು ಗುಡ್ ಕಂಡೀಷನ್ ಇಟ್ಟಿರೋದು ಸರ್. ಯಾವುದೇ ರೀತಿ ನಾವು ಡಿಫಾಲ್ಟ್ ಇಟ್ಟಿರೋದಿಲ್ಲ. ಓಕೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತೀವಿ. ಅದಕ್ಕೆ ಏನು ಸರ್ವಿಸ್ ಬೇಕು ಎಲ್ಲ ಮಾಡಿ ಇಟ್ಟಿರ್ತೀವಿ ನಾವು. ಎಲ್ಲಾನು ಕೂಡ ಸರ್ವಿಸ್. ಹೌದು 100%. ಓಕೆ, ಮೊದಲು ಕ್ವಾಲಿಟಿ ನೋಡ್ತಾರೆ ಸರ್. ನೆಕ್ಸ್ಟ್ ಪ್ರೈಸು. ಸೊ ಕ್ವಾಲಿಟಿ ಕೊಡಬೇಕಲ್ವ ಸರ್? ಹೌದು. ಪ್ರೈಸು ಕೂಡ ನಾವು ಡಿಸ್ಕೌಂಟ್ ರೇಟಲ್ಲಿ ಕೊಡ್ತಾ ಇದ್ದೀನಿ ನಾನು. ಡಿಸ್ಕೌಂಟ್ ಪ್ರೈಸ್. ಹೌದು ಸರ್. ಈಗ ಲೋನ್ ಅಂತ ಬಂದರೆ ಸರ್ ಯಾವ ಮಾಡೆಲಿಂದ ಲೋನ್ ಆಗುತ್ತೆ ಸರ್? ಸರ್ ಲೋನ್ ಬಂದು ನಿಮಗೆ 12 ಮಾಡಲ್ ಮೇಲೆ ಗಾಡಿಗಳಿಗೆ ಲೋನ್ ಆಗುತ್ತೆ ಸರ್. ಆಲ್ ಓವರ್ ಕರ್ನಾಟಕ ಇರುತ್ತೆ ಸರ್? ಎಲ್ಲ ಕಡೆ ಕೊಡಿಸ್ತೀವಿ. ಎಲ್ಲ ಕಡೆನೂ ಲೋನ್ ಆಗುತ್ತೆ. ಟೋಟಲ್ ಕರ್ನಾಟಕ ಫುಲ್ ಕೊಡಿಸ್ತೀನಿ. ಎಷ್ಟಿದೆ ಸರ್ ಕಾರ್ಗಳು ಇವತ್ತು? ಸರ್ ಒಂದು 20 ಗಾಡಿ ಇದೆ ನನ್ನ ಹತ್ರ. 20 ಕಾರ್ಗಳಿದೆ. ಹೌದು. ಓಕೆ ಸರ್. ಸರ್ ನಿಮ್ಮ ಹತ್ರ ಏನೇನು ಕಾರ್ಗಳಿದೆ ನಮ್ಮ ಒಂದು ಚಂದಾದಾರರಿಗೆ ತೋರಿಸೋಣ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಖಂಡಿತವಾಗಿ ಬರ್ತಾರೆ. ಬಟ್ ನನ್ನೊಂದು ರಿಕ್ವೆಸ್ಟ್ ಸರ್, ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀರಾ, ಸೊ ಒಂದು ಬೆಸ್ಟ್ ಪ್ರೈಸಲ್ಲಿ ಕಾರ್ಗಳು ಕೊಡಿ ಸರ್. ಸರಿ ಸರ್, ಆಯಿತು ಸರ್. ಓಕೆ ಸರ್. ಓಕೆ, ಇವತ್ತು ಫಸ್ಟ್ ವೆಹಿಕಲ್ ಕಿಯಾ ಸಾನಿಟಿಂದ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಳ್ಳೆ ಫ್ಯಾಮಿಲಿ ಕಾರ್ ಅಂತಲೇ ಹೇಳ್ಬೋದು ಸರ್. ಇವಾಗ ಕಿಯಾ ಸಾನಿಟ್ ಬಗ್ಗೆ ಹೇಳಬೇಕು ಅಂದರೆ ಏನು ಡೀಟೇಲ್ ಸರ್ ಇದು? ಸರ್ ಇದು ಕಿಯಾ ಸೊನೆಟ್ ಗಾಡಿ ಇದು. ಓಕೆ, ವಿತ್ ಸನ್ ರೂಪ್ ಇದು. ಓಕೆ, ವಿತ್ ಸೂರ್ಯ ಚವಣಿ ಡೀಸೆಲ್ ಗಾಡಿ ಇದು. 22ನೇ ಮಾಡಲು. ಓಕೆ, 9,9,000 ನಾನು ಹೇಳ್ತಿದ್ದೀನಿ. ಜಸ್ಟ್ 9 ಲಕ್ಷ ನಾನು ಗಾಡಿ ಕೊಡ್ತೀನಿ. 9 ಲ್ಯಾಕ್ಸ್ಗೆ. ಹೌದು ಸರ್. ಓಕೆ, 9 ಲಕ್ಷಕ್ಕೆ ನಿಮಗೆ ಗಾಡಿ ಸಿಗುತ್ತೆ. ಇದು ಬಂದು ನಿಮಗೆ ಡೀಸೆಲ್ ವೇರಿಯಂಟು. ಆರಾಮಾಗಿ 17-18 ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮಗೆ ಇದರಲ್ಲಿ ಅಲೋವಿಲ್ಸು, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಕ್ರೂಸ್ ಕಂಟ್ರೋಲು ಪ್ರತಿಯೊಂದು ಕೂಡ ಬರುತ್ತೆ. ಇಂಟೀರಿಯರ್ ಕೂಡ ತುಂಬಾ ಮೇಂಟೈನ್ ಆಗಿದೆ, ಅಂದರೆ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಅಂತಲೇ ಹೇಳ್ಬೋದು. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಎಲ್ಲ ಗಾಡಿಗಳದ್ದು ನಾವು ತೋರ್ಸೋಕ್ಕಾಗಲ್ಲ, ಯಾಕಂದರೆ ವೀಡಿಯೋ ಲೆಂತ್ ಆಗುತ್ತೆ. ಸೊ ನೀವು ನೋಡ್ತಾ ಬೋದು ಏರ್ ಬ್ಯಾಗ್, ABS, ಪವರ್ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು ವಿತ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮು, ಕ್ರೂಸ್ ಕಂಟ್ರೋಲು ವಿತ್ ನಿಮಗೆ ಬ್ಯಾಕ್ ವೈಫರ್, ಡಿಫಾಗರ್ ಪ್ರತಿಯೊಂದು ಕೂಡ ಇರುವಂಥ K51 ಅಂದರೆ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್ ಇರುತ್ತೆ. ವಿತ್ ನಿಮಗೆ ಡೈಮಂಡ್ ಕಟ್ ಅಲೋವಿಲ್ಸ್ ಕೂಡ ಬರುತ್ತೆ. ಈಗ ಪ್ರೈಸ್ ಅಂತೂ ಆಲ್ರೆಡಿ ತಿಳಿಸಿದ್ದಾರೆ ಸರ್. ಇವಾಗ ಇದಕ್ಕೆ ಲೋನ್ ಅಂತ ಬಂದರೆ ಸರ್ ಎಷ್ಟವರೆಗೂ ಲೋನ್? 80% 85% ಲೋನ್ ಆಗುತ್ತೆ ಸರ್. 80% 85% ಡಿಪೆಂಡ್ಸ್ ಅಪಾನ್ ಕಸ್ಟಮರ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. 80-85% ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ನೆಕ್ಸ್ಟ್ ವೆಹಿಕಲ್ ಸರ್? ನೆಕ್ಸ್ಟ್ ಸರ್ ಕ್ರೆಟಾ. ಓಕೆ, ಹ್ಯುಂಡೈ ಕ್ರೆಟಾ ಮಾರ್ಕೆಟ್ ತುಂಬಾನೇ ಹೈ ಡಿಮ್ಯಾಂಡ್ ಇರುವಂಥ ವೆಹಿಕಲ್. ಪೆಟ್ರೋಲ್ ಆಟೋಮೆಟಿಕ್. ಎಸ್ ಸರ್. ಓನರ್ ಸರ್ ಇದು? ಸರ್ ಫಸ್ಟ್ ಓನರು. ಎಷ್ಟು ಓಡಿದೆ ಸರ್ ಇದು? ಜಸ್ಟ್ ನಿಮಗೆ 55,000 ಓಡಿದೆ ಸರ್. ಓಕೆ, 55,000 ಕಿಲೋಮೀಟರ್ ಡ್ರಿವನ್. ವೇರಿಯಂಟ್ ಯಾವ್ದು ಬರುತ್ತೆ ಸರ್ ಇದು? ಸರ್ SX ಟಾಪ್ ಎಂಡ್ ಗಾಡಿ. ಓಕೆ, ನಿಮಗೆ ಅಲೋವಿಲ್ಸ್ ಸನ್ ರೂಪ್ ಇದೆ. ಓಕೆ, ಅಲೋವಿಲ್ಸು, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಏರ್ ಬ್ಯಾಗು, ABS, ಸೂರ್ಯ ಚಾವಣಿ, ಬ್ಯಾಕ್ ವೈಫರ್, ಡಿಫಾಗರ್ ಪ್ರತಿಯೊಂದು ಕೂಡ ಇರುವಂಥದ್ದು. ಪೆಟ್ರೋಲ್ ಆದರೂ ಕೂಡ ನೀವು ಆರಾಮಾಗಿ 16 ಪ್ರೈಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಿದೆ ಸರ್ ಪ್ರೈಸ್ ಇದ್ರೆ? ಸರ್ 15 ಲಕ್ಷ ಹೇಳ್ತೀನಿ. 15 ಲಕ್ಷ ಫೈನಲ್ ಕೊಡ್ತೀನಿ ಗಾಡಿ. 15 ಲಕ್ಷ ಫೈನಲ್? ಹೌದು ಸರ್. ಅದರಲ್ಲಿ ಏನು ನೆಗೆಟಿವ್ ಕಂಡೀಷನ್ ಗಾಡಿ. ಓಕೆ, ಲೋನು ಸರ್ ಇದಕ್ಕೆ? ಸರ್ 90% ತನಕ ನಾವು ಆಕ್ಯುಪೈ ಮಾಡ್ಬೋದು. ಓಕೆ, 90% ಅಂದರೆ 1 ಲಕ್ಷಕ್ಕೆ 10,000 ನಿಮಗೆ ಡೌನ್ ಪೇಮೆಂಟ್ ಅಂತ ಲೆಕ್ಕ ಹಾಕೊಳ್ಳಿ. ಸೊ ಇನ್ನು ಮಿಕ್ಕಿದ್ದು ನಿಮಗೆ ಲೋನು ಕೂಡ ಆಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಅದು ಡಿಪೆಂಡ್ ಆಗಿರುತ್ತೆ. ಹ್ಯುಂಡೈ ಕ್ರೆಟಾ ಮಾರ್ಕೆಟಲ್ಲಿ ತುಂಬಾ ಹೈ ಡಿಮ್ಯಾಂಡ್ ಇರುವಂಥ ವೆಹಿಕಲ್ ಅಂತಲೇ ಹೇಳ್ಬೋದು. ಬೇಕಂದ್ರೆ ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್? ಸೆಲ್ಟೋಸ್ ಇದು. ಕಿಯಾ ಸೆಲ್ಟೋಸ್. ಹೌದಾ? ಹಾಂ, ಇದು ಟಾಪ್ ಎಂಡ್ ಗಾಡಿ. ಓಕೆ, ಸೊ ಇದು ನಿಮಗೆ 2019 ಮಾಡಲ್ ಗಾಡಿ. ಜಸ್ಟ್ 46,000 ರನ್ ಆಗಿದೆ. 12 ಲಕ್ಷ ಕೋಟ್ ಮಾಡ್ತಾ ಇದ್ದೀನಿ. ಒಂದು 11,500 ಫೈನಲ್ ಮಾಡ್ಕೊಡ್ತೀನಿ ಸರ್. 11,500 ಲಕ್ಷಕ್ಕೆ? ಹೌದು ಸರ್. ಪೆಟ್ರೋಲ್ ಅಲ್ಲ ಇದು? ಸರ್ ಪೆಟ್ರೋಲು, IVT ಇಂಜಿನ್. ಓಕೆ, ಗಾಡಿ ಸರ್ ಮಿಂಟ್ ಕಂಡೀಷನು. ನಾನು ನಿಮಗೆ ಇಂಟೀರಿಯರ್ ಕೂಡ ಹಾಗೆ ತೋರಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಬೋದು, ಇದರಲ್ಲೂ ಕೂಡ ನಿಮಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಬ್ಯಾಕ್ ವೈಫರ್, ಡಿಫಾಗರು, ಅಲೋವಿಲ್ಸು ಪ್ರತಿಯೊಂದು ಕೂಡ ಬರುತ್ತೆ.
ಸರ್ ಇದಕ್ಕೆ ಲೋನ್ ಎಷ್ಟವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಸರ್ ಇದಕ್ಕೆ ಲೋನ್ 85% ಎಕ್ಸ್ಪೆಕ್ಟ್ ಮಾಡ್ಬೋದು. 85%. ಹೌದು ಸರ್. ಶೇಕಡ 85ರಷ್ಟು ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಹಿಂದೆ ಹೇಳ್ದಂಗೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ವೈಟ್ ಕಲರ್ ಗಾಡಿ ಸರ್ ಸೆಲ್ಟೋಸ್, ಇದು ಡೀಸೆಲ್ ಗಾಡಿ. ಇದು ಆಟೋಮೆಟಿಕ್ DCT ಇಂಜಿನ್. ಇದು ಓಕೆ, ಡೀಸೆಲ್ 20 ಮಾಡಲ್. ಇದು ಓನರ್ ಜಸ್ಟ್ 37,000 ಓಡಿದೆ, ಸಿಂಗಲ್ ಓನರ್. ಇದು ಕೂಡ ಸಿಂಗಲ್ ಓನರ್. ಹೌದು ಸರ್. ಓಕೆ, ಮ್ಯಾಕ್ಸಿಮಮ್ ಎಲ್ಲ ಸಿಂಗಲ್ ಓನರ್ ಸರ್ ನಿಮ್ಮ ಹತ್ರ? ಸೊ ಎಲ್ಲ ಆಲ್ಮೋಸ್ಟ್ ಸಿಂಗಲ್ ಓನರ್ ಇದೆ. ಓಕೆ, ಸೊ ನೀವು ನೋಡ್ತಾ ಬೋದು ಗಾಡಿ ಇದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ವಿತ್ ಅಲವಿಲ್ಸ್ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಟಚ್ ಸ್ಕ್ರೀನ್ ಸಿಸ್ಟಮು, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲು, ಏರ್ ಬ್ಯಾಗ್, ABS, ಬ್ಯಾಕ್ ವೈಪರ್, ಡಿಫಾಗರ್ ಎಲ್ಲನೂ ಕೂಡ ಇರುತ್ತೆ. ಜೊತೆಗೆ ಇದರಲ್ಲೂ ಕೂಡ ಸನ್ ರೂಫ್. ಏನು ಸರ್ ಎಲ್ಲ ಸನ್ ರೂಫ್ ಅವಳಿ ಇವತ್ತು ನಿಮ್ಮ ಹತ್ರ? ಹೌದು ಸರ್. ಓಕೆ, ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು 16,000 ಕೋಟ್ ಮಾಡ್ತೀನಿ ಸರ್, 15,000 ಫೈನಲ್ ಕ್ಲೋಸ್ ಮಾಡ್ತೀನಿ ಸರ್. 15.5 ಲಕ್ಷಕ್ಕೆ? ಎಸ್ ಸರ್. ಓಕೆ, ಲೋನು ಸರ್ ಇದಕ್ಕೆ? ಸೊ ಇದಕ್ಕೂ 90% ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. 90%? 100%. ಓಕೆ, ನೀವು ಯಾವ್ದು ಗಾಡಿ ಆದರೂ ತೊಗೊಳ್ಳಿ 2012 ಮೇಲೆ ಇದ್ದರೆ ನಿಮಗೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಅಪ್ ಟು 85-90%ವರೆಗೂ ಕೂಡ ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರತಿಯೊಂದು ಗಾಡಿಗೆ ಲೋನ್ ಕೇಳಬಹುದು. ಸೊ ನಾನು ನಿಮಗೆ ಜನರಲ್ ಆಗಿ ನಾವು ತಿಳಿಸ್ಕೊಡ್ತಾ ಇದೀವಿ. ಸೊ ಈಗ ನೆಕ್ಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ಫ್ಯಾಮಿಲಿ ಕಾರು ಯಾವುದಪ್ಪ ಇದು ಅಂದರೆ ಇನೋವಾ. ಅದು ಕೂಡ 2011 ಮಾಡಲ್ ಸರ್, ಸೆಕೆಂಡ್ ಓನರ್. ಓಕೆ, ಓಡಿರೋ ಸರ್? ಸೊ ಓಡಿರೋದು 1.18 ಓಡಿದೆ ಸರ್. ಯಾವ ವೇರಿಯಂಟ್ ಸರ್? ಸರ್ 2.5 G ವರ್ಷನ್ ಇದು. G ವೇರಿಯಂಟ್. ಹೌದು. ಓಕೆ, ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ಮೈಲೇಜ್ ಆರಾಮಾಗಿ 12-13 ಎಕ್ಸ್ಪೆಕ್ಟ್ ಮಾಡ್ಬೋದು. ವಿತ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮು ಕೂಡ ಇರುತ್ತೆ. ಪ್ರೈಸ್ ಸರ್ ಇದಕ್ಕೆ? ಸೊ ಇದು ಬಂದು ನಿಮಗೆ 795 ಹೇಳ್ತಿದ್ದೀನಿ, 7 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 7 ಲಕ್ಷಕ್ಕೆ? ಹೌದು ಸರ್. 7 ಲ್ಯಾಕ್ಸ್ಗೆ ನಿಮಗೆ ಇನೋವಾ ಕೂಡ ಸಿಗುತ್ತೆ. ನೀವು ನೋಡಿದಾಗಲೇ ಗೊತ್ತಾಗಿರುತ್ತೆ ನಿಮಗೆ ಔಟರ್ ಬಾಡಿ ಎಲ್ಲ ಗಾಡಿ ಯಾವ ರೀತಿ ಕ್ಲಾಸ್ ಕಂಡೀಷನ್ ಇರುತ್ತೆ ಅಂತ. ಬೇಕು ಅನ್ನೋರು ಒಂದ್ಸಲ ಟೆಸ್ಟ್ ಡ್ರೈವ್ ಕೂಡ ತೊಗೊಂಡು ತದನಂತರ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಖಂಡಿತವಾಗಿ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟು ಇದು ಕೂಡ ನಿಮಗೆ ಗೊತ್ತು, ಮಾರುತಿ ಸುಜುಕಿಲಿ ಎಸ್ ಕ್ರಾಸ್. ಇದು ಕೂಡ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ನಿಮಗೆ ಒಳ್ಳೆ ಲಕ್ಸುರಿಯಸ್ ಫೀಲ್ ಇರುತ್ತೆ. ಜೊತೆಗೆ ನಿಮಗೆ ಬೂಟ್ ಸ್ಪೇಸು ಕೂಡ ಚೆನ್ನಾಗಿರುತ್ತೆ. ಒಳಗಡೆ ನಿಮಗೆ ತುಂಬ ಸ್ಪೇಸಸ್ ಗಾಡಿ ಅಂತಲೇ ಹೇಳ್ಬೋದು. ಇದ್ರ 20 ಮಾಡಲ್ ಇದು, ಸೆಕೆಂಡ್ ಓನರು. ಓಕೆ, ಸೊ 1.22 ಓಡಿದೆ. ಸೊ 8 ಹೇಳ್ತಾ ಇರೋದು ರೈಟು, 7.5 ಕ್ಲೋಸ್ ಮಾಡ್ತೀನಿ ಸರ್. ಡೀಸೆಲ್ ಗಾಡಿ 7.5 ಲಕ್ಷಕ್ಕೆ. ಸೆಕೆಂಡ್ ಓನರ್ ಅಲ್ಲ? ಸೆಕೆಂಡ್ ಓನರ್. ಓಕೆ, ಡೀಸೆಲ್ 2020 ಮಾಡಲು? ಹೌದು ಸರ್. ಓಕೆ, 2020 ಮಾಡಲ್ ಎಸ್ ಕ್ರಾಸು. ಯಾರಾದರೂ ಮೈಲೇಜ್ ಎಕ್ಸ್ಪೆಕ್ಟೇಷನ್ 23-24 ಕಿಲೋಮೀಟರ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಹೌದು ಸರ್. ಮತ್ತೆ ಏನು ಸರ್, 2 ವೀಲರ್ ಮೆಕ್ಯಾನಿಕ್ ಕೂಡ ಬೇಕಾದ್ರೆ ರೆಡಿ ಮಾಡ್ತಾರೆ. ಅಂದ್ರೆ ಏನು ರಿಸ್ಕ್ ಇರಲ್ಲ. ಯಾವ ವೇರಿಯಂಟ್ ಬರುತ್ತೆ ಸರ್ ಇದು? ಸರ್ ಡೆಲ್ಟಾ ವೇರಿಯಂಟ್. ಇದು ಡೆಲ್ಟಾ ವೇರಿಯಂಟ್ ಬರುತ್ತೆ, ಬಟ್ ಅಲವಿಲ್ಸ್ ಇರುತ್ತೆ. ಹೌದು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ನಿಮಗೆ ಕ್ರೂಸ್ ಕಂಟ್ರೋಲ್ ಇರುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಬ್ಯಾಕ್ ವೈಫರ್, ಡಿಫಾಗರ್ ಪ್ರತಿಯೊಂದು ಕೂಡ ಇರುವಂಥ ಗಾಡಿ. K18 ಅಂದರೆ ಚಿಕ್ಕಮಂಗ್ಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಸರ್ ಇದಕ್ಕೆ ಲೋನ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? ಸರ್ ಇದಕ್ಕೆ 80% ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದಕ್ಕೂ ಕೂಡ 80%? 100%. ಓಕೆ, ನೆಕ್ಸ್ಟ್ ನಮ್ಮ ಭಾರತದ ನಂಬಿಕಸ್ಥ ಬ್ರ್ಯಾಂಡ್ ಟಾಟಾ ಅಂತಾನೆ ಹೇಳ್ಬೋದು. ಟಾಟಾ ನೆಕ್ಸಾನ್ ಸರ್. ಅದರಲ್ಲೂ ಕೂಡ ಎಕ್ಸಾಕ್ಟ್ ಪ್ಲಸ್ ವೇರಿಯಂಟ್, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲನೂ ಕೂಡ ಇರುವಂಥ ಗಾಡಿ. ಅಲೋವಿಲ್ಸ್ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗ್, ABS ವಿತ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲನೂ ಕೂಡ ಇರುವಂಥದ್ದು. ಡೀಟೇಲು ಸರ್ ಇದು? ಸಿಂಗಲ್ ಓನರು ಸರ್, ಜಸ್ಟ್ 38,000 ರನ್ ಆಗಿದೆ. ಡೀಸೆಲ್ ಗಾಡಿ, 2019 ಮಾಡಲು. ಸೊ 895 ಕೋಟ್ ಮಾಡ್ತಾ ಇದ್ದೀನಿ. 8 ಲಕ್ಷಕ್ಕೆ ಕ್ಲೋಸ್ ಮಾಡ್ತೀನಿ ಸರ್. 8,25,000ಕ್ಕೆ ಕ್ಲೋಸ್ ಮಾಡ್ತೀನಿ. ಓಕೆ, 8,25,000ಗೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಲೋನು ಕೂಡ ಸಿಗುತ್ತೆ. ಮೈಲೇಜ್ ನಿಮಗೆ ಗೊತ್ತು, ಆರಾಮಾಗಿ 20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಮಾರುತಿ ಬಲೆನೋ ಡೆಲ್ಟಾ ಆಟೋಮೆಟಿಕ್. ಸರ್ ಇದು 3ನೇ ಓನರ್ ಆಗಿರೋದ್ರಿಂದ ಆಕ್ಚುಲಿ ಮಾರ್ಕೆಟ್ ಅಲ್ಲಿ 5.5 ಲಕ್ಷದ ಮೇಲಿದೆ ಗಾಡಿ. ಇದು ಜಸ್ಟ್ 4.5 ಲಕ್ಷಕ್ಕೆ ನಾನು ಕೊಡ್ತೀನಿ ಸರ್. 4.5 ಲಕ್ಷಕ್ಕೆ? ಹೌದು ಸರ್. ಓಕೆ, 4.5 ಲಕ್ಷಕ್ಕೆ ನಿಮಗೆ 16 ಮಾಡಲ್ ಡೆಲ್ಟಾ ಬಲೆನೋ ಸಿಗುತ್ತೆ. ಅದು ಕೂಡ ನೀವು ನೋಡ್ತಾ ಇರ್ಬೋದು. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. 36,000 ಕಿಲೋಮೀಟರ್ ಓಡಿದೆ ಸರ್. ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ಆಟೋಮೆಟಿಕ್ ವಿತ್ ಅಲೋವಿಲ್ಸ್ ಕೂಡ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಸಿಸ್ಟಮು, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲು, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲನೂ ಕೂಡ ಇರುವಂಥ K01 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಯಾರಾದರೂ ಬಲೆನೋ ನೋಡ್ತಾ ಇದ್ರೆ ಕಡಿಮೆ ಪ್ರೈಸಲ್ಲಿ ಖಂಡಿತವಾಗಿ ಇದನ್ನು ಕೂಡ ನೀವು ಒಂದ್ಸಲ ಚೆಕ್ ಮಾಡ್ಬೋದು. ನೆಕ್ಸ್ಟ್ Hyundai i10 11 ಮಾಡಲು. ಓಕೆ ಸರ್. ಜಸ್ಟ್ ಸಿಂಗಲ್ ಓನರ್ ಸರ್. ಇದು 96,000 ಓಡಿದೆ. ಓಕೆ ಸರ್. ಸೊ 3,15,000 ಕೋಟ್ ಮಾಡ್ತಾ ಇದ್ದೀನಿ. 285 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 285ಗೆ? ಹೌದು, ವಿತ್ ಇನ್ಶೂರೆನ್ಸ್ ಇದೆ. ಓಕೆ. ಸೊ ಗಾಡಿ ಸಹ ಮಿಂಟ್ ಕಂಡೀಷನ್ ಇದೆ ಸರ್. ಓಕೆ, ಸಿಂಗಲ್ ಓನರು. ಹಾಂ, ಇದು ಬಂದು ನಿಮಗೆ ಎರಾ ವೇರಿಯಂಟು. ನಿಮಗೆ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. ಮೈಲೇಜ್ 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ, ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ನೆಕ್ಸ್ಟ್ ಸರ್? ನೆಕ್ಸ್ಟ್ ಅರ್ಬನ್ ಕ್ರೂಸರ್. 22ನೇ ಮಾಡಲು, ಪೆಟ್ರೋಲು, ಪ್ರೀಮಿಯಂ ಗಾಡಿ, ಸಿಂಗಲ್ ಓನರು. ಓಕೆ, ನೀವು ನೋಡ್ತಾ ಇರ್ಬೋದು ಗಾಡಿ ಎಲ್ಲನೂ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ಟೈರ್ ಕಂಡೀಷನ್ ಕೂಡ ಚೆನ್ನಾಗೇ ಇರುತ್ತೆ. ಇದು ಬಂದು ನಿಮಗೆ K02 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ನಿಮಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗ್, ABS, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲನೂ ಕೂಡ ಇರುವಂಥದ್ದು. ಮೈಲೇಜ್ 16+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೈಸ್ ಸರ್? ಸರ್ ಪ್ರೈಸು 975 ಕೋಟ್ ಮಾಡ್ತಾ ಇರೋದು ಸರ್. ಜಸ್ಟ್ 9 ಲಕ್ಷಕ್ಕೆ ಗಾಡಿ ಕೊಡ್ಬೋದು. 9 ಲಕ್ಷಕ್ಕೆ? ಓಕೆ, 9 ಲಕ್ಷಕ್ಕೆ ನಿಮಗೆ ಅರ್ಬನ್ ಕ್ರೂಸರ್ ಸಿಗುತ್ತೆ. ಒಂದು ವೇಳೆ ಯಾರಾದರೂ ಬ್ರೆಜಾರ್ ಬೇಡ ಸರ್, ನಮಗೆ ಕ್ರೆಟಾ ಬೇಡ,
ನಮಗೆ ಬೋತ್ ವಾಸ್ ಸೇಮ್ ಅಲ್ಲ ಸರ್? ಹೌದು, ಬ್ರಿಜಾ ಅಂಡ್ ಅರ್ಬನ್ ಕ್ರೂಸರ್ ಬೋತ್ ಆರ್ ಸೇಮ್. ಹೌದು, ಏನಂದ್ರೆ ಮೇಕರ್ಸ್ ಡಿಫ್ರೆಂಟ್ ಇರುತ್ತೆ. ಹೌದು. ಸೊ ಯಾರಾದರೂ ಮಾರುತಿ ಸುಜುಕಿ ಇಷ್ಟ ಇಲ್ಲ ಅನ್ನೋರು ಖಂಡಿತವಾಗಿ ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ಇದು ಕೂಡ ಒಳ್ಳೆ ಗಾಡಿನೇ. ನೆಕ್ಸ್ಟ್ ಇವಾಗ ತೋರಿಸೋಂಥ ಗಾಡಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಕೇಳುವಂಥ ಮಾರುತಿ ಸುಜುಕಿ ಎರ್ಟಿಗಾ. ಅದು ಕೂಡ KA41 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ವಿತ್ ಅಲೋವಿಲ್ಸ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಬ್ಯಾಕ್ ವೈಫರ್, ಡಿಫಾಗರ್, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗ್, ABS ಬರುವಂಥದ್ದು. ಒಳಗಡೆ ವುಡನ್ ಫಿನಿಶಿಂಗ್ ಬರುತ್ತೆ. ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಯಾಕಂದರೆ ಎರ್ಟಿಗಾಗೆ ಸ್ವಲ್ಪ ಹೈ ಡಿಮ್ಯಾಂಡ್ ಇರೋದ್ರಿಂದ ನಾನು ನಿಮಗೆ ಇದ್ರದ್ದು ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲು ಸರ್ ಇದು? ಸರ್ ಮಾರುತಿ ಮಾಡಲ್ 20 ಮಾಡಲ್ ಸರ್. ಓನರು ಸಿಂಗಲ್ ಓನರ್ 2020 ಮಾಡಲು ಸಿಂಗಲ್ ಓನರು, ಪೆಟ್ರೋಲ್ ವೇರಿಯಂಟು. ಎಷ್ಟು ಓಡಿದೆ ಸರ್ ಇದು? 42,000 ಓಡಿದೆ ಸರ್. 42,000 ಕಿಲೋಮೀಟರ್ ಡ್ರಿವನ್ ಆಗಿರುವಂಥ ಮಾರುತಿ ಸುಜುಕಿ ಎರ್ಟಿಗಾ. ಮೈಲೇಜ್ ನೀವು ಆರಾಮಾಗಿ 16-17 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಿದೆ ಸರ್ ಪ್ರೈಸ್? ಸರ್ 1080 ಕೋಟ್ ಮಾಡ್ತಾ ಇರೋದು. ಸೊ 980 ಕ್ಲೋಸ್ ಮಾಡ್ಕೊಡ್ತೀನಿ. 980ಗೆ ಯಾವ ವೇರಿಯಂಟ್ ಬರುತ್ತೆ ಸರ್ ಇದು? ಸರ್ ವೇರಿಯಂಟ್ ಬಂದಿದ್ದು ಹೈಬ್ರಿಡ್ ಸ್ಮಾರ್ಟ್ ಹೈಬ್ರಿಡ್ ZXi ಪ್ಲಸ್ ಪ್ಲಸ್ ವಿತ್ ಪುಷ್ ಸ್ಟಾರ್ಟ್ ಬಟನ್ ಕೂಡ ಬರುತ್ತೆ. ಓಕೆ, ಸೊ ಇದು ಕೂಡ ನೀವು ಪ್ರಿಫರ್ ಮಾಡ್ಬೋದು. ಇದಕ್ಕೂ ಕೂಡ ಅಪ್ ಟು 90% ಅಂದರೆ 90% ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಎರ್ಟಿಗಾ ಬಗ್ಗೆ ತುಂಬ ಜನಕ್ಕೆ ಗೊತ್ತಾ ಇರುತ್ತೆ, ತುಂಬ ಜನ ಕೇಳ್ತಾನೆ ಇರ್ತಾರೆ. ಸೊ ಯಾರಾದರೂ ಬೇಕು ಅಂದರೆ ಸ್ಮಾರ್ಟ್ ಹೈಬ್ರಿಡು ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. ಸ್ಮಾರ್ಟ್ ಹೈಬ್ರಿಡಲ್ಲಿ ನಿಮಗೆ ಈಗ ನಾರ್ಮಲಲ್ಲಿ ನಿಮಗೆ 16 ಬಂದರೆ ಸ್ಮಾರ್ಟ್ ಹೈಬ್ರಿಡಲ್ಲಿ 18+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಮತ್ತೊಂದು i10 ಆಟೋಮೆಟಿಕ್, ಕಡಿಮೆ ಬಜೆಟಲ್ಲಿ ಆಟೋಮೆಟಿಕ್ ಗಾಡಿ ಓಡಿಸ್ತಾ ಇರೋರು ಜಸ್ಟ್ ಕಲೀಲಿಕ್ಕೋಸ್ಕರ, ಫ್ಯಾಮಿಲಿ ಕೂಡ ಯೂಸ್ ಮಾಡ್ಬೋದು. ಸೊ 2009 ಮಾಡಲು. ಓಕೆ, ಸೆಕೆಂಡ್ ಓನರು. ಗಾಡಿ ತುಂಬ ಚೆನ್ನಾಗಿದೆ, ವಿತ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಓಕೆ ಸರ್, FC ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ಆಗಿದೆ. 265 ಕೋಟ್ ಮಾಡ್ತಿದ್ರೆ 240 ಕ್ಲೋಸ್ ಮಾಡಿಕೊಡ್ತೀನಿ ಸರ್. 240ಗೆ ಕ್ಲೋಸ್ ಆಗುತ್ತೆ. ಮತ್ತೆ ನೀವು ನೋಡ್ತಾ ಹೋಗ್ಬೋದು ನಿಮ್ಗೆ ಇದರಲ್ಲಿ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲು ಕೂಡ ಇರುತ್ತೆ. ಮ್ಯಾಗ್ವಿಲು ಕೂಡ ಇದೆ, ಫ್ಯಾನ್ಸಿ ಮ್ಯಾಗ್ವಿಲ್ ಹಾಕ್ಸಿರ್ತಾರೆ. ಮೈಲೇಜ್ 16+ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಲ್ಲೂ ಕೂಡ ಇದು ಸ್ಪೋರ್ಟ್ಸ್ ವೇರಿಯಂಟು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುತ್ತೆ. ಬ್ಯಾಕ್ ವೈಫರ್, ಡಿಫಾಗರ್ ಕೂಡ ಇರುತ್ತೆ. ಮೈಲೇಜ್ 16+ ಆ್ಯಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಬೇಕನ್ನೋರು ಇದನ್ನು ಕೂಡ ವಿಸಿಟ್ ಮಾಡ್ಬೋದು. ನೆಕ್ಸ್ಟು ಸ್ವಲ್ಪ ಜನಕ್ಕೆ ಕಂಫರ್ಟಬಲ್ ವೆಹಿಕಲ್ ಬೇಕು, ಅವ್ರು ಸ್ವಲ್ಪ ಹೈಟ್ ಇರ್ತಾರೆ, ಅಂಥವ್ರಿಗೆ ಆಲ್ಟೋ ಇವೆಲ್ಲರೂ ಕೂಡ ಸೂಟ್ ಆಗಲ್ಲ. ಸೊ ಅಂಥವ್ರಿಗೋಸ್ಕರನೇ ವ್ಯಾಗನರ್ ಅಂತಲೇ ಹೇಳ್ಬೋದು. ಒಳ್ಳೆ ಡ್ರೈವರ್ ಕಂಫರ್ಟ್ ವೆಹಿಕಲು. ಇದ್ರ ಬಗ್ಗೆ ಡೀಟೇಲ್ಸ್ ಸರ್? 2009 ಮಾಡಲ್ ಗಾಡಿ. ಓಕೆ, ವಿತ್ ಇನ್ಶೂರೆನ್ಸ್ ಇದೆ, FC ಆಗಿದೆ. ಓಕೆ, ಸೊ ಸೆಕೆಂಡ್ ಓನರು ಬರೀ 72,000 ಕಿಲೋಮೀಟರ್ ಓಡಿದೆ. BXi ಟಾಪ್ ಎಂಡ್ ಬೇರೆ ಇದು. ಎಸ್. ಏನು ಹೇಳ್ತಾ ಇದ್ದೀರಾ? ಒಂದು 215 215 ಹೇಳ್ತಾ ಇದ್ದೀನಿ. ಒಂದು 195 ಕ್ಲೋಸ್ ಮಾಡ್ಕೊಡ್ತೀನಿ. 195. ಎಸ್ ಸರ್. 1,95,000ಕ್ಕೆ ನಿಮಗೆ ಈ ವ್ಯಾಗನರು ಕೂಡ ಸಿಗುತ್ತೆ. ಡೀಟೇಲ್ ಆಲ್ರೆಡಿ ತಿಳಿಸಿದ್ದಾರೆ. ನಿಮಗೆ ಮೈಲೇಜ್ ಆರಾಮಾಗಿ 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು ಕೂಡ ಬರುತ್ತೆ. ಸೊ ನೆಕ್ಸ್ಟು ಈಗಿರುವಂಥ ಪೆಟ್ರೋಲ್ ಗ್ರ್ಯಾಂಡ್ i10. ಹೌದು, 17 ಮಾಡಲು. ಓಕೆ ಸರ್, ಸಿಂಗಲ್ ಓನರು. ಎಸ್ ಸರ್. ಯಾವ ವೇರಿಯಂಟ್ ಬರುತ್ತೆ ಸರ್ ಇದು? ನಾನು ನಿಮಗೆ ಯಾವ ವೇರಿಯಂಟ್ ಅಂತ ತಿಳಿಸ್ಕೊಡ್ತೀನಿ. ಇದು ಬಂದು ನಿಮಗೆ ಸ್ಪೋರ್ಟ್ಸ್ ವೇರಿಯಂಟು. 1.2 ಲೀಟರ್ ಇಂಜಿನ್ ಜೊತೆ ಬರುವಂಥ ಹ್ಯುಂಡೈ ಗ್ರ್ಯಾಂಡ್ i10. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು ಪ್ರತಿಯೊಂದು ಕೂಡ ಇರುತ್ತೆ. ಮೈಲೇಜ್ ಆ್ಯಸ್ ಯೂಶುವಲ್ 16+ ಎಕ್ಸ್ಪೆಕ್ಟ್ ಮಾಡ್ಬೋದು. ಡ್ಯುಯಲ್ ಏರ್ ಬ್ಯಾಗ್, ABS ಬರುತ್ತೆ. ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು ಕೂಡ ಇರುತ್ತೆ. ಎಷ್ಟು ಹೊಡಿದೆ ಸರ್ ಇದು? ಸರ್ 70,000 ರನ್ ಆಗಿದೆ ಸರ್. ಓಕೆ, 5 ಲಕ್ಷ ಕೋಟ್ ಮಾಡ್ತಾ ಇರೋದು. ಒಂದು 5 lakhs ಕ್ಲೋಸ್ ಮಾಡ್ಕೊಡ್ತೀನಿ. 5 ಲಕ್ಷಕ್ಕೆ? ಎಸ್ ಸರ್. 5 lakhsಗೆ ನಿಮ್ಗೆ ಈ ಗಾಡಿ ಕೂಡ ಕ್ಲೋಸ್ ಆಗುತ್ತೆ. ಯಾರಾದರೂ ಗ್ರ್ಯಾಂಡ್ i10 ನೋಡ್ತಾ ಇದ್ರೆ ಎಕ್ಸಲೆಂಟ್ ಕಂಡೀಷನ್ ಇರೋದು, ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ನೆಕ್ಸ್ಟು ಮತ್ತೊಂದು ಮಾರುತಿ ಬಲೆನೋ ಸರ್. ಬಲೆನೋ KA0 ಆಟೋಮೆಟಿಕ್ಕು. ಓಕೆ, 2018 ಮಾಡಲು. ಓಕೆ, ಸೊ ಜಿಟಾ ಮಾಡಲ್ ಇದು. ಝೀಟಾ. ಹೌದು. ಓಕೆ, ಝೀಟಾ ಆದಮೇಲೆ ನಿಮಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು ವಿತ್ ನಿಮಗೆ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಬರುತ್ತೆ. ಅಲೋವಿಲ್ಸ್ ಕೂಡ ಬರುತ್ತೆ. ಮೈಲೇಜ್ ಎಲ್ಲ ನೀವು ಆರಾಮಾಗಿ 17+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಎಷ್ಟು ಓಡಿದೆ ಸರ್ ಇದು? ಸರ್ 60,000 ಓಡಿದೆ. 60,000. ಹೌದು. ಕೋಟಿಂಗ್ ಪ್ರೈಸ್ ಸಿಂಗಲ್ ಓನರು ಸರ್ 685 ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು 6 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 6 ಲಕ್ಷಕ್ಕೆ? ಎಸ್. ಓಕೆ, 6 lakhsಗೆ ನಿಮ್ಗೆ ಈ ಬಲನೂ ಕೂಡ ಸಿಗುತ್ತೆ. ಅದು ಕೂಡ ಆಟೋಮೆಟಿಕ್ ವೇರಿಯಂಟು. ಈಗಿರುವಂಥ ಟ್ರಾಫಿಕಲ್ಲಿ ಆಗಲ್ಲ ಸರ್ ಗೇರ್ದು. ನಮ್ಗೆ ಆಟೋಮೆಟಿಕ್ ಗಾಡಿ ಬೇಕು ಅನ್ನೋರು ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಮತ್ತೊಂದು ಹೈ ಡಿಮ್ಯಾಂಡ್ ವೆಹಿಕಲು ನೀವು ನೋಡ್ತಾ ಹೋಗೋದು ಇನೋವಾ ಕ್ರಿಸ್ಟಾ 2.4G ವೇರಿಯಂಟು. KA03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ನಿಮ್ಗೆ ಇದರಲ್ಲಿ ಅಲೋವಿಲ್ಸ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ನಿಮಗೆ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಡ್ಯುಯಲ್ ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಬರುವಂಥ ಗಾಡಿ ಅಂತಲೇ ಹೇಳ್ಬೋದು. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ಇದರಲ್ಲಿ ನಿಮಗೆ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಕೂಡ ಬರುತ್ತೆ. ಮೈಲೇಜ್ ಅಂತ ಹೇಳೋದಾದ್ರೆ 13-14 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಟೇಲ್ ಸರ್ ಇದು? ಸರ್ ಬಂದು 2017 ಮಾಡಲು. ಓಕೆ, 2.4G ವೇರಿಯಂಟು. 179 ಓಡಿದೆ. ಸೊ ಎಕ್ಸ್ಪೆಕ್ಟಿಂಗ್ ಪ್ರೈಸು 16,500. ಇವಿ ಕ್ಲೋಸಿಂಗ್ ಫಾರ್ 15,500. 15,500ಗೆ? ಎಸ್ ಸರ್. ಓಕೆ, 15,50,000ಕ್ಕೆ ನಿಮಗೆ ಇನೋವಾ ಕ್ರಿಸ್ಟಾ ಕೂಡ ಸಿಗುತ್ತೆ.
ಯಾರಾದರೂ ಇನೋವಾ ಕ್ರಿಸ್ಟಾ ಹುಡುಕ್ತಾ ಇದ್ರೆ ಖಂಡಿತವಾಗಿ ಪ್ರಿಫರ್ ಮಾಡ್ಬೋದು. ಎಷ್ಟು ಓನರ್ ಸರ್ ಇದು? ಸೊ ಫಸ್ಟ್ ಓನರ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್. ಲೋನ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದಕ್ಕೆ? 90% ಅಪ್ರಾಕ್ಸಿಮೇಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ 90%. ಓಕೆ, ಶೇಕಡ 90% ಲೋನು ಕೂಡ ಆಗುತ್ತೆ. ಯಾಕಂದರೆ ಇನೋವಾ ಕ್ರಿಸ್ಟಾಗೆ ಸ್ವಲ್ಪ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ನಾನು ನಿಮಗೆ ಇದ್ರದ್ದು ಲೋನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀವಿ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗಿರುತ್ತೆ. ಇನ್ನು ಬೇರೆ ಯಾವ್ದಾದ್ರು ಕಾರ್ಸ್ಗಳು ಬರೋದಿದೆಯಾ ಸರ್? ಬರುತ್ತೆ, ಲೇಟು ಬರುತ್ತೆ ಒಟ್ಟಿನಲ್ಲಿ. ಓಕೆ, ಸೊ ಇವೆಲ್ಲನೂ ಕೂಡ ಕಾರ್ ಇರೋಂಥದ್ದು ಶ್ರೀ ಕಾರ್ಸಲ್ಲಿ. ಇದು ಬಂದು ನಿಮಗೆ ಬೆಂಗಳೂರಲ್ಲಿ ಇರುತ್ತೆ. ಬೆಂಗಳೂರಲ್ಲಿ ಪೂರ್ತಿ ಅಡ್ರೆಸ್ ಕೂಡ ಆಲ್ರೆಡಿ ತಿಳಿಸ್ಕೊಟ್ಟಿದ್ದಾರೆ ಇಂಟ್ರೋದಲ್ಲೇ. MG ಪುರ ವಾರ್ಡ್ ಅಂತ ಹೇಳ್ಬಿಡಿ, ಗೊತ್ತಾಗುತ್ತೆ. ಓಕೆ, ಸೊ ಬೇಕು ಅನ್ನೋರು ಖಂಡಿತವಾಗಿ ಈ ಅಡ್ರೆಸ್ನ ವಿಸಿಟ್ ಮಾಡ್ಬೋದು. ಸರ್ದು ನಂಬರ್ನ ನಾನು ವೀಡಿಯೋ ಮೇಲೆ ಹಾಕಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಪೂರ್ತಿ ಅಡ್ರೆಸ್ ಇರುತ್ತೆ. ನಿಮಗೆ ಗಾಡಿದು ಏನೇ ಡೀಟೇಲ್ಸು ನಾವು ಒಂದು ವೇಳೆ ವೀಡಿಯೋ ಮಾಡುವಂಥ ಒಂದು ರಭಸದಲ್ಲಿ ನಾವೇನಾದರೂ ಡೀಟೇಲ್ ಮಿಸ್ ಆಗಿದ್ರೆ, ಲೋಪದೋಷಗಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಏನೇ ಡೀಟೇಲ್ ಬೇಕಂದ್ರೂ ಕೂಡ ಸರ್ ಕರೆ ಮಾಡಿ ನೀವು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡಿಬೋದು. ಸರ್ ಒಳ್ಳೊಳ್ಳೆ ಕಾರ್ಗಳನ್ನ ಒಳ್ಳೊಳ್ಳೆ ಪ್ರೈಸಲ್ಲಿ ಕೊಡ್ತಾರೆ. ಈಗ ತುಂಬ ಕಾರಿಗೆ ಫೈನಲ್ ಪ್ರೈಸ್ ಅಂತ ಹೇಳಿದಿರಾ. ಚಂದಾದಾರರು ಬಂದಾಗ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿಸ್ಕೊಡಿ ಸರ್. ಆಗಲಿ ಸರ್, ಸತ್ಯವಾಗಿ ಮಾಡ್ಕೊಡ್ತೀನಿ. ಬರಲಿ, ಕಸ್ಟಮರ್ ಇಂಟ್ರೆಸ್ಟ್ ಕೊಟ್ಟ ತಕ್ಷಣ ಏನು ಡಿಸ್ಕೌಂಟ್ ಕೊಟ್ಟು ಮಾಡ್ಕೊಡ್ತೀನಿ. ಓಕೆ ಸರ್, ಇದೇ ಥರ ಒಳ್ಳೆ ಕಾರ್ನ ಒಳ್ಳೆ ಪ್ರೈಸಲ್ಲಿ ಕೊಡ್ತಾರೆ ಅಂತ ಕೇಳ್ಕೊಂಡು ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀವಿ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್.